ಹಾಯ್ ಫ್ರೆಂಡ್ಸ್, ಇವತ್ತು ರೌಂಡ್ ಕ್ರೋಶೆಟ್ ಮ್ಯಾಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಲಿಪ್ ನಾಟ್ ಈ ಥರ ಮಾಡ್ಕೋಬೇಕು. ಫಸ್ಟು ಅದಾದಮೇಲೆ ಚೈನ್ 4 ಮಾಡಬೇಕು. ಸೊ ನಾನು ಸ್ಲೋ ತೋರಿಸ್ತಾ ಇದ್ದೀನಿ, ನಿಮಗೆ ವಿಡಿಯೋದಲ್ಲೇ ಕ್ಲೀನಾಗಿ ಕಾಣ್ತಾ ಇದೆ. ಸೊ ಈ ಥರ 4 ಚೈನ್ಸ್ ಆದಮೇಲೆ ಫಸ್ಟ್ ಚೈನ್ನಲ್ಲಿ ಒಂದು ಸ್ಲಿಪ್ ನಾಟ್ನ ಮಾಡ್ಕೊಳ್ಬೇಕು. ಈಗ ಇದೊಂದು ರಿಂಗ್ ಫಾರ್ಮ್ ಆಗುತ್ತೆ. ಸೊ ರೌಂಡ್ ಮ್ಯಾಟ್ ಕ್ಯಾಲ್ಕುಲೇಷನ್ಸ್ನ ಚಾರ್ಟ್ ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ನಾನು ಇಲ್ಲಿ ಲಿಂಕಲ್ಲಿ ಕೊಡ್ತೀನಿ. ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನು ಹೇಳಿದ್ದೆ ಅಂದರೆ, ಸಿಂಗಲ್ ಕ್ರೋಶೆಟ್ಗೆ ಸಿಂಬಲ್ ತಪ್ಪಾಗಿ ಹೇಳಿದ್ದೆ. ಸಪ್ರೇಟ್ ಸಿಂಬಲ್ಸ್ನ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಬೇಸಿಕ್ ಸಿಂಬಲ್ಸ್ ಯಾವ ಥರ ಇರುತ್ತೆ ಕ್ರೋಶೆಟಲ್ಲಿ ಅನ್ನೋದು. ಸೊ ಈಗ ಸೆಕೆಂಡ್ ರೌಂಡಲ್ಲಿ ಫಸ್ಟು 3 ಚೈನ್ ಮಾಡ್ಕೊಳ್ಬೇಕು. ಅದಾದಮೇಲೆ 11 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು. ಸೊ ನೀವು ಈಗ 3 ಲೂಪ್ಸ್ ತೊಗೊಂಡಿದ್ದೀರಲ್ಲ ಡಬಲ್ ಕ್ರೋಶೆಟ್ಸ್, ಇದರಲ್ಲಿ ಒಂದೇ ಥರ ಸ್ಟ್ರೆಚ್ ಮಾಡಬೇಕು. ಒಂದು ಕಡೆ ದೊಡ್ಡದು ಅಥವಾ ಒಂದು ಕಡೆ ಚಿಕ್ಕದು ಮಾಡಿದ್ರೆ ಆ ಡಬಲ್ ಕ್ರೋಶೆಟ್ಸು ದೊಡ್ಡದು ಮತ್ತು ಚಿಕ್ಕದಾಗಿ ಬರುತ್ತೆ. ಆವಾಗ ಕೂಡ ರೌಂಡು ನೀಟಾಗಿ ಬರಲ್ಲ. ಸೊ ಇವಾಗ ಇದೇ ಥರ 11 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಸೊ ಟೋಟಲಾಗಿ 12 ಡಬಲ್ ಕ್ರೋಶೆಟ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಚೈನ್ 3. ಸೊ ಈ ಥರ ಸ್ವಲ್ಪ ಟರ್ನ್ ಮಾಡ್ಕೊಳ್ತಾ ಹೋಗಬೇಕು. ಹುಲ್ಲನ್ನು ತುಂಬ ಟೈಟಾಗಿ ಎಳ್ಕೊಳ್ಳೋದು ಅಥವಾ ತುಂಬ ಲೂಸಾಗಿ ಎಳ್ಕೊಳ್ಳೋದು ಎಲ್ಲ ಮಾಡಿದ್ರೂ ಶೇಪ್ ನೀಟಾಗಿ ಬರೋಲ್ಲ. ಅದು ನೀವು ಆಲ್ರೆಡಿ ತುಂಬ ಹುಲ್ಲನ್ನು ಇದೆಲ್ಲ ನೋಡಿರ್ತೀರ. ಸೊ ಅದಕ್ಕೆ ಯಾವ ಥರ ಎಷ್ಟು ಲೂಸ್ ಇರಬೇಕು ಎಷ್ಟು ಟೈಟ್ ಇರಬೇಕು ಅಂತ ಮಾತ್ರ ನೋಡ್ಕೊಂಡು ಅದೇ ಥರ ಮಾಡಿಕೊಳ್ರಿ. ಸೊ ಇನ್ನೊಂದು ರೀಸನ್ ಏನು ಒಂದು ಕ್ರೋಶೆಟ್ ಬಂದು ನೀಟಾಗಿ ಬರೋಲ್ಲ ಅಂದರೆ, ಹುಕ್ ಒಂದು ಸೈಜಲ್ಲಿ ಥ್ರೆಡ್ ಒಂದು ಸೈಜಲ್ಲಿ ತುಂಬ ತಿನ್ನಾಗಿರೋ ಥ್ರೆಡ್ಗೆ ತುಂಬ ದೊಡ್ಡ ಸೈಜ್ ಹುಕ್ ತೊಗೊಂಡ್ರೂ ನೀಟಾಗಿ ಬರೋಲ್ಲ. ಯಾವ ಥ್ರೆಡ್ಗೆ ಯಾವ ಥರ ಹುಕ್ ತೊಗೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು ನಾವು. ಸೊ ಫುಲ್ ಈ ಸರ್ಕಲ್ ಕಂಪ್ಲೀಟ್ ಆಗೋ ಥರ ಈಗ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನಮಗೆ ಬೇಕಾದಷ್ಟು ಡಬಲ್ ಕ್ರೋಶೆಸ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಚೈನ್ 3ನ ಫಸ್ಟ್ ಡಬಲ್ ಕ್ರೋಶೆಟ್ ಮತ್ತು ಸೆಕೆಂಡ್ 1 2 3 4. ಸೊ 13 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆಟ್ನ ಮಾತ್ರ ಲೂಸ್ ಮಾಡ್ಕೊಳ್ತೀನಿ ಈಗ. ಸೊ ನಮಗೆ 12 ಬೇಕಾಗಿತ್ತಲ್ಲ, 12 ಮಾತ್ರ. ಆ್ಯಂಡ್ ಈಗ ಥರ್ಡ್ ಚೈನ್ನಲ್ಲಿ ಸ್ಲಿಪ್ ನಾಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ ಸೊ ಈಗ ಸ್ಲಿಪ್ ನಾಟ್ ಆಯಿತು. ಸೊ ಯಾವಾಗಲೂ ಫೌಂಡೇಶನ್ ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟ್ ರೌಂಡ್ಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಇದು ಮಾಡ್ಕೊಂಡು ಮಾಡಿದ್ರೆ ಕ್ರೋಶೆಟ್ ಪ್ರಾಜೆಕ್ಟ್ಸ್ ನೀಟಾಗಿ ಬರುತ್ತೆ. ಸೊ ಈಗ ನಾನು ಇಟ್ಟು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು ಈ ಥರ ಫ್ಲ್ಯಾಟಾಗಿ ಬಂದಿದೆಲ್ಲ. ಸೊ ಇವಾಗ ನಾವೇನಾದರೂ ವರ್ಕ್ ಸೆಂಟ್ರಲ್ಲಿ ಸ್ಟಾಪ್ ಮಾಡಬೇಕು ಅಂದರೆ ಈ ಥರ ಲೂಪ್ನ ದೊಡ್ಡದು ಮಾಡ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ನೆಕ್ಸ್ಟು ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಕೂಡ ಕಂಪ್ಲೀಟ್ ಮಾಡ್ಬೋದು. ಮತ್ತು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಅದೇ ಥರ ಚೈನ್ 3 ಮಾಡ್ಕೊಳ್ಬೇಕು. ಇವಾಗ ಈ ಚೈನ್ 3 ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಮಾಡಿದ್ದೀರಲ್ಲ ಆ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು.
ಇದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು ಒಂದೇ ಸ್ಪೇಸಲ್ಲಿ. ಇದೇ ಥರ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಥರ್ಡ್ ರೌಂಡ್ ಪ್ರತಿಯೊಂದು ಡಬಲ್ ಕ್ರೋಶೆಟ್ ಸ್ಪೇಸಲ್ಲಿನೂ ಈ ಥರ 2 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು. ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇರೋದನ್ನ ಬಂದು ಸ್ವಲ್ಪ ಈ ರೌಂಡ್ ಕಂಪ್ಲೀಟ್ ಮಾಡೋದನ್ನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಇದು ಎಲ್ಲದರಲ್ಲೂ ಕಂಪ್ಲೀಟ್ ಆಯಿತು. ಇವಾಗ ಕೌಂಟ್ ಮಾಡಿಕೊಂಡ್ರೆ 24 ಇರಬೇಕಲ್ಲ. ಸೊ 22 ಆಯಿತು. ಲಾಸ್ಟಲ್ಲಿನ 2 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಈಗ. ಸೊ ಇವಾಗ ಮತ್ತೆ ಅಗೇನ್ ಆ ಥರ್ಡ್ ಚೈನಲ್ಲಿ ಒಂದು ಸ್ಲಿಪ್ ನಾಟ್ನ ಮಾಡಿಕೊಂಡು ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೊ ಈ ರೌಂಡನ್ನು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ರೌಂಡ್ ಮತ್ತೆ ಸ್ವಲ್ಪ ಈ ಥರ ಸ್ಟ್ರೆಚ್ನ ಕೊಡಬೇಕಾಗಿ ಬರುತ್ತೆ. ಚೈನ್ 3 ಸೇಮ್ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಸ್ಪೇಸಲ್ಲಿ ಒಂದು ಸಿಂಗಲ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಅದಾದಮೇಲೆ ಇಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀರಲ್ಲ ಅದ್ರ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಒಂದೇ ಸ್ಪೇಸಲ್ಲಿ ಮಾಡಿಕೊಳ್ಬೇಕು. ಸೊ ಹೀಗೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಸ್ಪೇಸಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಸೊ ಇದೇ ಥರ 2 ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ ಅಂತ ಮಾಡ್ಕೊಳ್ಬೇಕು ಈ ರೌಂಡ್ ಫುಲ್ಲನ್ನು. ಇದನ್ನು ಅದೇ ಥರ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಮಾಡಿರೋದೇ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ.
ಸೊ ಅಗೇನ್ ಇದೂ ಅರೌಂಡ್ ಕಂಪ್ಲೀಷನ್ಗೆ ಈಗ ಬಂದಿದ್ದೀವಿ. ಸೊ ಒಂದೇ ಚೈನ್ ಸ್ಪೇಸ್ ಡಬಲ್ ಕ್ರೋಶೆಟ್ ಸ್ಪೇಸಲ್ಲಿ 2 ಕ್ರೋಶೆಟ್ ಮಾಡಿದ್ದಾಯಿತು. ಈಗ ಒಂದು ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಸ್ಲಿಪ್ ನಾಟ್ನ ಮಾಡ್ತಾಯಿದ್ದೀನಿ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಟೈಮ್ ಪಾಸ್ ಆಗದೇ ಇರೋರಿಗೆಲ್ಲನೂ ಕೂಡ ಇದು ಈಸಿಯಾಗಿರುತ್ತೆ ಕಲ್ತ್ಕೊಳ್ಳೋದಕ್ಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸರ್ಕಲ್ ಈ ಥರ ನೀಟಾಗಿ ಬಂದಿದೆ. ಚೈನ್ 3 ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆಟ್. ಸೊ ಇವಾಗ ಇದನ್ನು 2 ಡಬಲ್ ಕ್ರೋಶೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಅಗೇನ್ 1 ಡಬಲ್ ಕ್ರೋಶೆ, ಇದು ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಪೇಸಲ್ಲಿ, ಅದು ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆಟ್. ಇದು ರೌಂಡ್ ಇನ್ಕ್ರೀಸ್ ಮಾಡೋದಕ್ಕೆ ಡಬಲ್ ಕ್ರೋಶೆಟ್ಸ್ ಸಿಂಗಲ್ ಆಗಿ ಮಾಡೋದನ್ನು ಇನ್ಕ್ರೀಸ್ ಮಾಡಬೇಕು. ಈಗ 4th ಇದರಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ 2 ಡಬಲ್ ಕ್ರೋಶೆ ಸಿಂಗಲ್ ಆಗಿ ಮಾಡ್ಕೊಳ್ಬೇಕು. ಈಗ ಒಂದೇ ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಫಸ್ಟ್ 2 ಡಬಲ್ ಕ್ರೋಶೆಟ್, ಆಮೇಲೆ ಸಿಂಗಲಾಗಿ 2 ಡಬಲ್ ಕ್ರೋಶೆ, ಅದಾದಮೇಲೆ 2 ಡಬಲ್ ಕ್ರೋಶೆಟ್. ಇದೇ ಥರ ಈ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಕೊರೋನಾ ಪ್ಯಾಂಡಮಿಕ್ ಪೀರಿಯಡಲ್ಲಿ ಅನ್ನೆಸೆಸರಿಲಿ ಹೊರಗಡೆ ಹೋಗ್ದಿರ ಮನೆಯಲ್ಲೇ ಇದ್ದು ಸೇಫಾಗಿರಿ. ತುಂಬ ನೆಸಸರಿ ಅಂದರೆ ಮಾಸ್ಕ್ನ ವೇರ್ ಮಾಡಿಕೊಂಡು ಹೊರಗಡೆ ಹೋಗಿ. ಸ್ಟೇ ಹೋಮ್, ಸ್ಟೇ ಸೇಫ್. ಇದು ಕೂಡ ಈಗ ಫೈನಲಲ್ಲಿ ಬಂದಿದೆ. ಸೊ ಈಗ ಫೈನಲಿ ನೀಟಾಗಿ ಬಂದಿದೆ ಫ್ಲ್ಯಾಟಾಗಿ. ಇದು ತುಂಬ ಈಸಿ. ಸೊ ಇನ್ನು ನೆಕ್ಸ್ಟ್ ರೌಂಡ್ಸ್ ಮಾಡಬೇಕು ಅನ್ನೋದು ವಿಡಿಯೋ ಲೆಂತ್ ತುಂಬ ಬರುತ್ತೆ. ನಾನು ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ರೌಂಡ್ ಇನ್ಕ್ರೀಸ್ ಆಗ್ತಾ ಸಿಂಗಲ್ ಡಬಲ್ ಕ್ರೋಶೆಟ್ಸ್ನ ಮಾತ್ರ ಇನ್ಕ್ರೀಸ್ ಮಾಡಿಕೊಳ್ಬೇಕು. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.